ಹಾಯ್ ಫ್ರೆಂಡ್ಸ್, ಸಚಿವ ಭೈರತಿ ಸುರೇಶ್ ಬಳಿ ಎಷ್ಟು ಕಾರುಗಳಿವೆ ಗೊತ್ತಾ? ಇವರ ಪತ್ನಿ ಹೆಸರಲ್ಲಿ ಎಷ್ಟು ಕಾರುಗಳಿವೆ? ದಂಪತಿ ಬಳಿ ಎಷ್ಟು ಕೆಜಿ ಚಿನ್ನ ಇದೆ ಗೊತ್ತಾ? ಒಟ್ಟು ಆಸ್ತಿ ಸಾಲ ಎಷ್ಟು? ಭೈರತಿ ಸುರೇಶ್ ಬಳಿ ಇಷ್ಟು ದುಡ್ಡು ಚಿನ್ನ ಬಂದಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಭೈರತಿ ಸುರೇಶ್ ದಂಪತಿ ಆಸ್ತಿ ಎಷ್ಟು? ಭೈರತಿ ಸುರೇಶ್ ರಾಜಕೀಯಕ್ಕೆ ಬರುವ ಮೊದಲೇ ಶ್ರೀಮಂತರಾಗಿದ್ರು. 2023ರಲ್ಲಿ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಭೈರತಿ ಸುರೇಶ್ ಆಸ್ತಿ 648 ಕೋಟಿ 12 ಲಕ್ಷ ರೂಪಾಯಿ ಇದೆ. ಇದರಲ್ಲಿ ಪತ್ನಿ ಪದ್ಮಾವತಿ ಹೆಸರಲ್ಲಿ 19 ಕೋಟಿ 78 ಲಕ್ಷ ರೂಪಾಯಿಯಷ್ಟು ಆಸ್ತಿ ಮಾಡಿದ್ದಾರೆ. ಜೊತೆಗೆ ಸುರೇಶ್ 114 ಕೋಟಿ 86 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಹೊಂದಿದ್ದು, ಅದರಲ್ಲಿ 11 ಕೋಟಿಯಷ್ಟು ಸಾಲ ಪತ್ನಿ ಹೆಸರಲ್ಲಿದೆ. ಬೇರೆ ಬೇರೆ ರೀತಿಯ ಆಸ್ತಿ ಇದ್ದು ಅದರಲ್ಲಿ ಚಿನ್ನ ಮತ್ತು ಕಾರುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಭೈರತಿ ಸುರೇಶ್ ದಂಪತಿ ಬಳಿ ಚಿನ್ನ ಎಷ್ಟಿದೆ? ಸಚಿವ ಭೈರತಿ ಸುರೇಶ್ ಒಟ್ಟು 4 ಕೆಜಿ 154 ಗ್ರಾಂ ತೂಕದ ಚಿನ್ನ ಹೊಂದಿದ್ದಾರೆ. ಇದರ ಮೌಲ್ಯ 1 ಕೋಟಿ 69 ಲಕ್ಷ ರೂಪಾಯಿ ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ನೋಡಿದ್ರೆ ಈ ಚಿನ್ನದ ಬೆಲೆ 3 ಕೋಟಿ 11 ಲಕ್ಷ ರೂಪಾಯಿಯಷ್ಟಾಗುತ್ತೆ. ಇನ್ನು ಪತ್ನಿ ಪದ್ಮಾವತಿ ಬಳಿ 1.5 ಕೆಜಿಯಷ್ಟು ಚಿನ್ನ ಇದ್ದು, ಇದರ ಮಾರುಕಟ್ಟೆ ಬೆಲೆ 82 ಲಕ್ಷದ 50 ಸಾವಿರ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಆದರೆ ಇಂದಿನ ಮಾರುಕಟ್ಟೆ ಬೆಲೆಗೆ ಹೋಲಿಸಿದ್ರೆ ಈ ಚಿನ್ನದ ಮೌಲ್ಯ 1 ಕೋಟಿಯ ಬೆಲೆ ದಾಟುತ್ತೆ. ಭೈರತಿ ಸುರೇಶ್ ಬಳಿ ಬೆಳ್ಳಿ ಎಷ್ಟಿದೆ? ಭೈರತಿ ಸುರೇಶ್ ಹೆಸರಲ್ಲಿ ವಂಶ ಪಾರಂಪರ್ಯವಾಗಿ ಬಂದ 50 ಕೆಜಿಯಷ್ಟು ಬೆಳ್ಳಿ ಇದ್ದು, ಇದರ ಬೆಲೆ 38 ಲಕ್ಷದ 75 ಸಾವಿರ ರೂಪಾಯಿಯಷ್ಟಿದೆ. ಅದೇ ಪತ್ನಿ ಪದ್ಮಾವತಿಗೆ 10 ಕೆಜಿಯಷ್ಟು ಬೆಳ್ಳಿ ವಂಶ ಪಾರಂಪರ್ಯವಾಗಿ ಸಿಕ್ಕಿದೆ. ಇದರ ಬೆಲೆ 7 ಲಕ್ಷದ 75 ಸಾವಿರ ರೂಪಾಯಿಯಷ್ಟಿದೆ. ಭೈರತಿ ಸುರೇಶ್ ಬಳಿ ಇರೋ ಕಾರುಗಳು. ಭೈರತಿ ಸುರೇಶ್ ಬಳಿ ಒಂದಕ್ಕಿಂತ ಒಂದು ಐಷಾರಾಮಿ ಕಾರುಗಳಿವೆ. ಎಲ್ಲವೂ ಲಕ್ಷಗಟ್ಟಲೆ ಬೆಲೆ ಬಾಳೋ ಕಾರುಗಳೇ ಆಗಿವೆ. ಭೈರತಿ ಸುರೇಶ್ ಮೊದಲಿಗೆ 2013ರಲ್ಲಿ ಇನೋವಾ ಕಾರು ಖರೀದಿಸಿದ್ರು. ಇದಕ್ಕೆ 16 ಲಕ್ಷದ 80 ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರು. 2017ರಲ್ಲಿ ಎರಡನೇ ಇನೋವಾ ಕಾರು ತಗೊಂಡ್ರು. ಅದರ ಬೆಲೆ ಆಗ 24 ಲಕ್ಷದ 32 ಸಾವಿರ ರೂಪಾಯಿ ಎಷ್ಟಿತ್ತು. 2018ರಲ್ಲಿ ಮತ್ತೊಂದು ಇನೋವಾ ಕಾರು ಖರೀದಿಸಿದ್ರು. 2019ರಲ್ಲಿ ಮಹೀಂದ್ರಾ ಜೀಪು ಖರೀದಿಸಿದ್ದು, ಇದಕ್ಕೆ 22 ಲಕ್ಷದ 60 ಸಾವಿರ ರೂಪಾಯಿಯಷ್ಟು ದುಡ್ಡು ಕೊಟ್ಟಿದ್ರು. 2021ರಲ್ಲಿ ಗೂಡ್ಸ್ ವಾಹನವೊಂದನ್ನು ಖರೀದಿಸಿದ್ರು. ಟಾಟಾ ಯೋಧಾ ಕ್ರಿಯೂ ಅನ್ನೋ ಹೆಸರಿನ ಈ ವಾಹನಕ್ಕೆ 9 ಲಕ್ಷದ 40 ಸಾವಿರ ರೂಪಾಯಿ ಬೆಲೆ ಇತ್ತು. 2020ರಲ್ಲಿ ಭೈರತಿ ಸುರೇಶ್ ಬೆನ್ಸ್ ಕಾರು ಖರೀದಿಸಿದ್ರು. 2 ಕೋಟಿ 11 ಲಕ್ಷ ರೂಪಾಯಿ ಬೆಲೆ ಬಾಳುವ ಐಷಾರಾಮಿ ಕಾರು ಇದಾಗಿದೆ. 2021ರಲ್ಲಿ ಸುರೇಶ್ ಮತ್ತೊಂದು ಬೆನ್ಸ್ ಕಾರು ಖರೀದಿಸಿದ್ರು. ಇದರ ಮಾರುಕಟ್ಟೆ ಮೌಲ್ಯ 1 ಕೋಟಿ 2 ಲಕ್ಷ ರೂಪಾಯಿ ಎಷ್ಟಿತ್ತು. ಪತ್ನಿ ಪದ್ಮಾವತಿ ಬಳಿ ಇರೋ ಕಾರುಗಳೆಷ್ಟು? ಭೈರತಿ ಸುರೇಶ್ ಪತ್ನಿ ಪದ್ಮಾವತಿ ಬಳಿಯೂ ಐಷಾರಾಮಿ ಕಾರುಗಳು, ಜೆಸಿಬಿ ಸೇರಿದಂತೆ ಹಲವು ವಾಹನಗಳಿವೆ. 2009ರಲ್ಲಿ ಇವರ ಹೆಸರಲ್ಲಿ ಟೊಯೋಟಾ ಕಂಪನಿಯ ಪ್ರಾಡೋ ಕಾರು ಖರೀದಿಸಲಾಗಿದೆ. ಇದರ ಬೆಲೆ 2 ಲಕ್ಷದ 5 ಸಾವಿರ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಆದರೆ ಈ ಕಾರು ಹೊಸದಾಗಿ ತಗೊಂಡ್ರೆ ಮಾರುಕಟ್ಟೆ ಮೌಲ್ಯ 1 ಕೋಟಿ ರೂಪಾಯಿಗೂ ಹೆಚ್ಚು ಇದೆ. 2022ರಲ್ಲಿ ಆಡಿ ಕಾರು ಖರೀದಿಸಿದ್ದು, ಇದರ ಬೆಲೆ ಆಗ 50 ಲಕ್ಷದ 75 ಸಾವಿರ ರೂಪಾಯಿ ಇತ್ತು. 2011ರಲ್ಲಿ i20 ಕಾರು ಖರೀದಿಸಿದ್ದು, ಅದರ ಬೆಲೆ ಜಸ್ಟ್ 93 ಸಾವಿರ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಅದರ ಬೆಲೆ ಇಷ್ಟೇನಾ ಅನ್ನೋ ಅನುಮಾನ ಮೂಡುತ್ತೆ. 2019ರಲ್ಲಿ ಬೆನ್ಸ್ ಕಾರು ಖರೀದಿಸಿದ್ದು, ಅದರ ಬೆಲೆ 91 ಲಕ್ಷದ 66 ಸಾವಿರ ರೂಪಾಯಿಯಷ್ಟಿದೆ. 2011ರಲ್ಲಿ ಪದ್ಮಾವತಿ ಹೆಸರಲ್ಲಿ ಜೆಸಿಬಿ ಕೂಡ ಖರೀದಿಸಿದ್ದು, ಇದರ ಬೆಲೆ ಈಗ 91 ಲಕ್ಷದ 66 ಸಾವಿರ ರೂಪಾಯಿಯಷ್ಟಿದೆ. ಇನ್ನು ಭೈರತಿ ಸುರೇಶ್ ದಂಪತಿಯ ವಾಹನಗಳಲ್ಲಿ 5 ನಂಬರ್ ಕಾಮನ್ ಆಗಿರೋದು ನೋಡಬಹುದು. ಭೈರತಿ ಸುರೇಶ್ ದುಡ್ಡು ಮಾಡಿದ್ದು ಹೇಗೆ? ಭೈರತಿ ಸುರೇಶ್ ತಂದೆ BM ಸುಬ್ಬಣ್ಣ ಭೂಮಾಲೀಕರಾಗಿದ್ರು. ಜಮೀನಿನ ಬೆಲೆ ಕಡಿಮೆ ಇರುವಾಗಲೇ ದೊಡ್ಡ ಮಟ್ಟದಲ್ಲಿ ಆಸ್ತಿ ಮಾಡಿದ್ರು. ಶ್ರೀಮಂತ ಕುಟುಂಬ ಇವರದ್ದಾಗಿತ್ತು.
ಮುಂದೆ ಬೆಂಗಳೂರು ಬೆಳೀತಾ ಬಂದಂತೆ ಇವರ ಜಮೀನಿಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಬಂತು. ಇವರು ಏಕಾಏಕಿ ಶ್ರೀಮಂತರಾಗಿ ಬಿಟ್ರು. ಭೈರತಿ ಸುರೇಶ್ ದೊಡ್ಡವರಾದ್ಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ್ರು. ಖಾಸಗಿ ಬಡಾವಣೆಗಳನ್ನು ನಿರ್ಮಿಸಿ ಮಾರಾಟ ಮಾಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮ ಚೆನ್ನಾಗಿ ಕೈ ಹಿಡಿತು. ದುಡ್ಡು ಮಾಡಿದ್ರು. 100 ಕೋಟಿಯ ಕೋಟೆ ಕಟ್ಟಿಕೊಂಡ್ರು. ಆದ್ರೂ ಚುನಾವಣಾ ರಾಜಕೀಯಕ್ಕೆ ಆಗಿನ್ನೂ ಭೈರತಿ ಸುರೇಶ್ ಎಂಟ್ರಿ ಕೊಟ್ಟಿರಲಿಲ್ಲ. ಭೈರತಿ ಸುರೇಶ್ ಕುಟುಂಬ ಮತ್ತು ಮಕ್ಕಳು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಪದ್ಮಾವತಿ ಅವರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಸಂಜಯ್ ಹಾಗೂ ಸ್ವಾತಿ ಎಂಬ 2 ಮಕ್ಕಳಿದ್ದಾರೆ. ಪತ್ನಿ ಪದ್ಮಾವತಿ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. 2019ರಲ್ಲಿ ಹೊಸಕೋಟೆ ಕಾಂಗ್ರೆಸ್ ಶಾಸಕರಾಗಿದ್ದ MTB ನಾಗರಾಜ್ ರಾಜೀನಾಮೆ ಕೊಟ್ಟರು. ಬಿಜೆಪಿ ಸೇರಿದ್ರು. ಆಗ ನಡೆದ ಉಪಚುನಾವಣೆಯಲ್ಲಿ ಸುರೇಶ್ ಪತ್ನಿ ಪದ್ಮಾವತಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ರು. ಆದ್ರೆ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯ್ತು. ಸಿದ್ದರಾಮಯ್ಯಗೆ ತುಂಬಾ ಕ್ಲೋಸ್. ಸಿಎಂ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಇಬ್ಬರು ಕುರುಬ ಸಮುದಾಯದ ನಾಯಕರಾಗಿದ್ದಾರೆ. ಇದೇ ಕಾರಣಕ್ಕೋ ಏನೋ ಇಬ್ಬರ ನಡುವೆ ತುಂಬಾ ಆತ್ಮೀಯತೆ ಇದೆ. 2019ರಲ್ಲಿ ಸುರೇಶ್ ತಮ್ಮ ಗುರು ಸಿದ್ದರಾಮಯ್ಯಗೆ ಬೆನ್ಸ್ ಕಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ನಂತರದಲ್ಲಿ ಅದು ಗಿಫ್ಟ್ ಕೊಟ್ಟಿದ್ದಲ್ಲ, ಜಸ್ಟ್ ಯೂಸ್ ಮಾಡೋಕೆ ಕೊಟ್ಟಿದ್ದೀನಿ ಅಷ್ಟೇ ಅಂತ ಸುರೇಶ್ ಸ್ಪಷ್ಟಪಡಿಸಿದ್ರು. ಫ್ರೆಂಡ್ಸ್, ಇದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ದಂಪತಿ ಹೊಂದಿರೋ ಚಿನ್ನ ಮತ್ತು ಕಾರುಗಳ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.